ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ ಹಾಗೆ ಟಿಇಟಿಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರೂ ಕೂಡ CDP ಅನ್ನೋದು ಕಬ್ಬಿಣದ ಕಡಲೆಯಾಗಿ ಮಾರ್ಪಟ್ಟಿದೆ. ಈ ಒಂದು CDP ಅಥವಾ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಸರಳವಾಗಿ ಕಲಿಯಲು, ಅತ್ಯಂತ ಸುಲಭವಾಗಿ ಮಾಡಲು, ಪರೀಕ್ಷೆಯಲ್ಲಿ ಯಾವೆಲ್ಲ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳು ಬರುತ್ತೆ, ಹೇಗೆಲ್ಲ ಬರುತ್ತೆ, ಯಾವೆಲ್ಲ ರೀತಿಯಾಗಿ ಪ್ರಶ್ನೆಗಳು ಬಂದ್ರೆ ಹೇಗೆ ಉತ್ತರವನ್ನು ಕೊಡಬೇಕು, ಉತ್ತರ ಯಾವುದಾಗಿರುತ್ತೆ ಸಂಬಂಧಪಟ್ಟಂತೆ ನಿಮಗೆ ಸುಲಭ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸುಲಭವಾಗಿ ಹೆಚ್ಚು ಅಂಕಗಳನ್ನ ಗಳಿಸುವಂತ ದೃಷ್ಟಿಯಲ್ಲಿ ಯಾವೆಲ್ಲ ಟಾಪಿಕ್ಗಳು ಇಂಪಾರ್ಟೆಂಟ್ ಇದೆ, ಆ ಟಾಪಿಕ್ ನಲ್ಲಿ ಬರುವಂತ ಪ್ರಮುಖ ವಿಷಯಗಳು ಯಾವೆಲ್ಲ ಇದೆ ಅನ್ನೋದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇವೆಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಆಗಂತ ಪ್ರತಿಯೊಂದು ಟಾಪಿಕ್ ಕೂಡ ನಿಮ್ಮ CDP ಯನ್ನ ಸುಲಭವಾಗಿ ಮಾಡ್ಕೊಡ್ತಾ ಹೋಗುತ್ತೆ. ಈ ರೀತಿಯಾಗಿ ಈ ಟಾಪಿಕ್ಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಅತ್ಯಂತ ಹೆಚ್ಚು ಅಂಕಗಳನ್ನ ಗಳಿಸ್ತಾ ಹೋಗ್ತೀರಾ. ಯಾಕೆಂದ್ರೆ ತಮ್ಗೆಲ್ಲ ಗೊತ್ತೇ ಇದೆ, ಈ ಒಂದು CDPಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ CDP ಮುಖಾಂತರವಾಗಿ ಅದರಲ್ಲೂ ಕೂಡ ನಿಮಗೆ ಈ ಒಂದು TET ಬಂದ್ರೆ TETಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಸುಮಾರು 30 ಪ್ರಶ್ನೆಗಳನ್ನ TETಯಲ್ಲಿ ಕೇಳ್ತಾರೆ. 30 ಪ್ರಶ್ನೆಗಳು TET ಇಂದ ಬರ್ತಾ ಹೋಗುತ್ತೆ. ಹಾಗೆ HSTR ಇಂದ ಸುಮಾರು 25 ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ನೋಡಿ, ಪ್ರಮುಖವಾಗಿ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ HSTR ಸಂಬಂಧಪಟ್ಟಂತೆ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆ ಅದರಲ್ಲಿ ಸುಮಾರು ನಿಮ್ಗೆ ಏನಾಗ್ತಾ ಹೋಗುತ್ತೆ, 25 ಅಂಕಗಳನ್ನ ಈ ಒಂದು CDP ಇಂದ ಕೇಳ್ತಾರೆ. GPS ರಿಂದ 50 ಅಂಕಗಳನ್ನ ಕೇಳ್ತಾ ಹೋಗ್ತಾರೆ. 50 ಅಂಕಗಳನ್ನ ಈ ಒಂದು CDP ಇಂದಲೇ ಬರ್ತಾ ಹೋಗುತ್ತೆ. ಇನ್ನು TET ಬರೋದ್ರೆ ಸುಮಾರು 30 ಅಂಕಗಳು ಈ ಒಂದು CDP ಇಂದ ಬರುತ್ತೆ. PhD ಕೂಡ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಸುಮಾರು 25 ಅಂಕಗಳಿಗೆ ಬರ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈ CDP ಎಲ್ಲಾ ಪರೀಕ್ಷೆಯಲ್ಲೂ ಕೂಡ ತನ್ನದೇ ಆದಂತ ಇಂಪಾರ್ಟೆನ್ಸ್ ಅನ್ನ ಒಳಗೊಂಡಿದೆ. ಅದರಲ್ಲೂ ಕೂಡ ಅತ್ಯಂತ ಟಫೆಸ್ಟ್, ತುಂಬಾ ಕಬ್ಬಿಣದ ಕಡಲೆಪ್ಪ ಅಂತ ಭಾವಿಸ್ಬಿಟ್ಟಿದ್ದೀರಾ. ಆ ನಿಟ್ಟಿನಲ್ಲಿ ಇದನ್ನ ಸುಲಭ ಮಾಡುವಂತ ದೃಷ್ಟಿಯಲ್ಲಿ ಈ ಒಂದು ವಿಡಿಯೋ ನಿಮ್ಗೆ 100% ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ, ಹಾಗೆ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ನ ಯಾರಾದ್ರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಾ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನೇರವಾಗಿ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ತಮ್ಗೆಲ್ಲ ಗೊತ್ತಿರುವ ಹಾಗೆ KR ಟೂಲ್ಸ್ ಕಡೆಯಿಂದ ಈಗ ಆಲ್ರೆಡಿ ಗಣೇಶ ಫೆಸ್ಟಿವಲ್ ಆಫರ್ ನಡೀತಾ ಇದೆ. HSTR, GPSTR, PST, TET ತರಗತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ರೀತಿಯಂತ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. 4 ಕೋರ್ಸ್ಗಳು ಸೇರಿಸಿ 1 ವರ್ಷಕ್ಕೆ ಕೇವಲ 3,000 ರೂಪಾಯಿ ಇರುತ್ತೆ. 8,000ದ ಬದಲಾಗಿ ಕೇವಲ 3,000 ರೂಪಾಯಿ ಇರುತ್ತೆ. ಹಾಗೆ 6 ತಿಂಗಳಿಗೆ ಸಂಬಂಧಪಟ್ಟಂತೆ 3,000ದ ಬದಲಾಗಿ 1,499 ರೂಪಾಯಿ ಇರುತ್ತೆ, HSTR ಆಗಿರ್ಲಿ ಅಥವಾ GPSTR ಆಗಿರ್ಲಿ. ಹಾಗೆ 6 ತಿಂಗಳಿಗೆ ಸಂಬಂಧಪಟ್ಟಂತೆ TET ಅಥವಾ PSTಗೆ ಸಂಬಂಧಪಟ್ಟಂತೆ 3,000ದ ಬದಲಾಗಿ ಕೇವಲ 799 ರೂಪಾಯಿ ಇರುತ್ತೆ. ಈ ಆಫರ್ ಆಗಸ್ಟ್ 30ರವರೆಗೆ ಮಾತ್ರ. ಯಾರಾದ್ರೂ ಕೂಡ ಇಂಟ್ರೆಸ್ಟೆಡ್ ಇದ್ರೆ ಪ್ಲೇಸ್ಟೋರ್ಗೆ ಹೋಗಿ KR ಟ್ಯೂಟೋಲ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ನೀವು ಆ ಒಂದು ವಿಡಿಯೋಗಳು ಅಪ್ಲೋಡ್ ಆಗಿರುತ್ತೆ, ಆ ವಿಡಿಯೋಗಳನ್ನೆಲ್ಲ ನೋಡ್ತಾ ಹೋಗೋದು. ಚಾಪ್ಟರ್ ವೈಸ್ ಕ್ಲಾಸಸ್ ಇರುತ್ತೆ. ಜೊತೆಗೆ 50ಕ್ಕಿಂತ ಹೆಚ್ಚು ಮಾರ್ಕ್ ಟೆಸ್ಟ್ ಇರುತ್ತೆ. ಸುಮಾರು 2,000ಕ್ಕಿಂತ ಹೆಚ್ಚು MCQಗಳನ್ನ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ 360 ಡಿಗ್ರಿಯಲ್ಲಿ. ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಇರುತ್ತೆ. ಇವೆಲ್ಲವೂ ಕೂಡ ಆಲ್ರೆಡಿ ಆಪ್ ಅಲ್ಲಿ ನೀವು ನೋಡ್ತಾ ಹೋಗೋದು. ಆ ಒಂದು ತರಗತಿಗಳು ಇಷ್ಟ ಆದ್ರೆ ಅಲ್ಲೇ ನೀವು ಬೈಯನ್ನ ಮಾಡ್ತಾ ಹೋಗೋದು. ಅಥವಾ ಹೆಚ್ಚಿನ ಮಾಹಿತಿಗೆ ಈ ಕೆಳಭಾಗದಲ್ಲಿ ಕಾಣಂತ ಈ ನಂಬರ್ಗಳನ್ನ ಸಂಪರ್ಕಿಸಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ವಿಷಯವನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನೋಡಿ, ಶೈಕ್ಷಣಿಕ ಮನೋವಿಜ್ಞಾನವನ್ನ ಸುಲಭ ಮಾಡ್ಕೊಬೇಕಂದ್ರೆ ಪ್ರಮುಖವಾಗಿ ಯಾವೆಲ್ಲ ಟಾಪಿಕ್ಗಳನ್ನ ನಾವು ಕವರ್ ಮಾಡ್ಕೋಬೇಕು. ಇಷ್ಟು ಟಾಪಿಕ್ಗಳನ್ನ ನೀವು ಕವರ್ ಮಾಡ್ಕೊಂಡ್ರಿ ಅಂದ್ರೆ ಹಂತವಾಗಿ ಬರ್ತಾ ಹೋಗುತ್ತೆ. ಅಧ್ಯಾಯವಾರು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಷ್ಟನ್ನ ಕವರ್ ಮಾಡ್ಕೊಂತ ಹೋದ್ರೆ 100% ನಿಮ್ಗೆ ಸುಲಭ ಆಗ್ತಾ ಹೋಗುತ್ತೆ. ಮತ್ತೆ ನಾನು ಹೇಳಂತ ಪಾಯಿಂಟ್ಗಳು ನೀವು ಒಂದಿಷ್ಟು ಫೋಕಸ್ ಮಾಡ್ತಾ ಹೋಗಿ. ನೋಡಿ, ಇಲ್ಲೇನಾಗುತ್ತೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯಾನಗಳ ಮೇಲೆ ಪ್ರಶ್ನೆಗಳು ಬಂದಿದೆ. ಸುಮಾರು ಹಿಂದೆ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಲೈಕ್ TET ಆಗಿರ್ಲಿ, GPSTR ಆಗಿರ್ಲಿ, HSTR ಆಗಿರ್ಲಿ, ಆ ಒಂದು 2-3 ಪ್ರಶ್ನೆ ಪತ್ರಿಕೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ. ಇದನ್ನ ನಾವು ನೋಡ್ಕೊಳ್ಳಬೇಕಾಗತ್ತೆ. ಹಾಗೆ ಮನೋವಿಜ್ಞಾನದ ಪ್ರಮುಖ ಶಾಖೆಗಳಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಶುದ್ಧ ಮನೋವಿಜ್ಞಾನ, ಅನ್ವಯಿಕ ಮನೋವಿಜ್ಞಾನ ಅಂತ ಬರ್ತಾ ಹೋಗುತ್ತೆ. ಶುದ್ಧ ಮನೋವಿಜ್ಞಾನದಲ್ಲಿ ಸಾಮಾನ್ಯ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಅದೇ ರೀತಿಯಾಗಿ ವಿಭೇದ ಮನೋವಿಜ್ಞಾನ, ಇವೆಲ್ಲವೂ ಕೂಡ ಬರ್ತಾ ಹೋಗ್ತವೆ. ಅದ್ರ ಮೇಲೂ ಕೂಡ HSTR ಅಲ್ಲಿ ಸುಮಾರು ಪ್ರಶ್ನೆಗಳು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಮನೋವಿಜ್ಞಾನದ ಪ್ರಮುಖ ಶಾಖೆಗಳನ್ನ ನಾವು ಫೋಕಸ್ ಮಾಡೋಕ್ಕಾಗತ್ತೆ. ನೆಕ್ಸ್ಟ್ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಅಂತರವಲೋಕನ ಆಗಿರ್ಲಿ, ವೀಕ್ಷಣ ವಿಧಾನ ಆಗಿರ್ಲಿ, ಅಥವಾ ನಿಮ್ಗೆ ಏನಾಗ್ತಾ ಹೋಗುತ್ತೆ ಈ ಒಂದು ಪ್ರಾಯೋಗಿಕ ವಿಧಾನ ಆಗಿರ್ಲಿ, ಜೊತೆಗೆ ವ್ಯಕ್ತಿ ಅಧ್ಯಯನ ಆಗಿರ್ಲಿ, ಇಲ್ಲೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ. ಇವುಗಳ ಮೇಲೆ ಸುಮಾರು ಪ್ರಶ್ನೆಗಳು ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಅಂತರವಲೋಕನ ಆಗಿರ್ಲಿ, ಜೊತೆಗೆ ಈ ಒಂದು ಪ್ರಾಯೋಗಿಕರಣ ಅಥವಾ ಪ್ರಾಯೋಗಿಕ ಅಂತ ಬರ್ತಾ ಹೋಗುತ್ತೆ, ಎಕ್ಸ್ಪೆರಿಮೆಂಟೇಷನ್ ಅಂತ ನೋಡ್ತಾ ಹೋಗ್ತೀವಿ. ಅದ್ರ ಮೇಲೆ ಸುಮಾರು ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾರೆ. ಅವುಗಳ ಮೇಲೆ ನಾವು ಫೋಕಸ್ ಅನ್ನ ಮಾಡೋಕ್ಕಾಗುತ್ತೆ. ಜೊತೆಗೆ ವ್ಯಕ್ತಿ ಅಧ್ಯಯನ ಮೇಲೆ ಕೂಡ ಅನೇಕ ಪ್ರಶ್ನೆಗಳು ಬರ್ತಾ ಹೋಗುತ್ತೆ.
ಅದರಲ್ಲೂ ಕೂಡ ಪ್ರಾಯೋಗಿಕ ಸಂಬಂಧಪಟ್ಟಂತೆ ಚರಾಂಶಗಳು ಅಂತ ಬರ್ತಾ ಹೋಗುತ್ತೆ, ಅದ್ರ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಹೋಗುತ್ತೆ, ಅವುಗಳು ನಾವು ಫೋಕಸ್ ಮಾಡ್ತಾಗುತ್ತೆ. ನೋಡಿ ಇವೆಲ್ಲವನ್ನು ಕೂಡ ಈಗ ಆಲ್ರೆಡಿ ನೀವು ಯಾರೆಲ್ಲ ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಕರೆಕ್ಟ್ ಆಗಿ, ಸೊ ನಾನೇ ಸ್ವತಃ ನಿಮ್ಗೆ ಎಲ್ಲವನ್ನು ಕೂಡ ಅತ್ಯಂತ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಪೇಯ್ಡ್ ಕ್ಲಾಸ್ ಅಲ್ಲೂ ಕೂಡ ನಾನೇ ಪ್ರತಿಯೊಂದು ಚಾಪ್ಟರ್ ಮೇಲೆ ಕೂಡ ನಿಮ್ಗೆ ಕ್ಲಾಸಸ್ ಮಾಡಿದ್ದೇನೆ, ಅತ್ಯಂತ ಸರಳವಾಗಿ ಹೇಳ್ಕೊಟ್ಟಿದ್ದೇನೆ. ಓಕೆನಾ? ಸೊ ಆ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ನಿಮ್ಗೆ ಯಾವ ರೀತಿ ಪ್ರಶ್ನೆ ಬರ್ತವೆ, ಹೇಗೆ ಬರ್ತವೆ ನಿಮ್ಗೆ ಆಲ್ರೆಡಿ ತಲೆಗೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಮನೋವೈಜ್ಞಾನಿಕ ಪಂಥಗಳಂತ ನೋಡ್ತಾ ಹೋಗ್ತೀವಿ. ಇಲ್ಲೂ ಕೂಡ ಪ್ರಮುಖವಾಗಿ ನಾವೇನು ವರ್ತನಾ ಪಂಥ ಆಗಿರ್ಬೋದು, ಅದರ ಜೊತೆಗೆ ಪ್ರಮುಖವಾಗಿ ಮನೋವಿಶ್ಲೇಷಣಾ ಪಂಥ ಆಗಿರ್ಬೋದು, ಹಾಗೆ ಅನೇಕ ರೀತಿಯಾಗಿ ಈ ಪಂಥಗಳಿಗೆ ಸಂಬಂಧಪಟ್ಟಂತೆ ಗೆಸ್ಟಾಲ್ಟ್ ಪಂಥಗಳಾಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ಸುಮಾರು ರೀತಿಯಾಗಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅಂದ್ರೆ ಪ್ರಮುಖವಾಗಿ ಕ್ರಿಯಾ ಪಂಥ ಬರ್ತಾ ಹೋಗುತ್ತೆ, ವರ್ತನಾ ಪಂಥ ಜೆ.ಬಿ. ವ್ಯಾಟ್ಸನ್ ಸಂಬಂಧಪಟ್ಟಂಗೆ, ಮನೋವಿಶ್ಲೇಷಣಾ ಪಂಥ ಸಿಗ್ಮಂಡ್ ಫ್ರಾಯ್ಡ್ಗೆ ಸಂಬಂಧಪಟ್ಟಂತೆ, ಹಾಗೆ ಮಾನವತಾ ಪಂಥ ಅಥವಾ ಮಾನವತಾ ಮನೋವಿಜ್ಞಾನ ಅಂತ ಕರಿತೀವಿ ಅಬ್ರಹಾಂ ಮಾಸ್ಲೋಗೆ ಸಂಬಂಧಪಟ್ಟಂತೆ, ಹಾಗೆ ವೈಯಕ್ತಿಕ ಮನೋವಿಜ್ಞಾನ ಅಂತ ಬರ್ತಾ ಹೋಗುತ್ತೆ, ಹಾಗೆ ರಚನಾತ್ಮಕ ಮನೋವಿಜ್ಞಾನ ಪ್ರಮುಖವಾಗಿ ವಿಲ್ ಹೆಲ್ಮ್ ವೂಂಟ್ ಇವರಿಗೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ಕೂಡ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಇವುಗಳ ಮೇಲೆ ಫೋಕಸ್ ಮಾಡ್ಬೇಕಾಗುತ್ತೆ ಇಷ್ಟೇ. ಸೊ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಮೊದಲನೇ ಟಾಪಿಕ್ ಅಲ್ಲಿ ಇವುಗಳ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡ್ತಾ ಹೋಗಿ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ ಫಸ್ಟ್ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ. ಎರಡನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಮತ್ತು ವಿಕಾಸ ಅಂತ ಬರುತ್ತೆ. ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಅವುಗಳ ಡಿಫರೆನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ, ಸುಮಾರು ಬಾರಿ ಪ್ರಶ್ನೆ ಆಗಿದೆ. ಮತ್ತೆ ಪ್ರಮುಖವಾಗಿ ವಿಕಾಸದ ಅಂದ್ರೆ ಮೀನ್ಸ್ ಅನುವಂಶತೆ ಮತ್ತು ವಿಕಾಸದ ಪ್ರಭಾವ ಅಂದ್ರೆ ಪರಿಸರದ ಪ್ರಭಾವ, ವಿಕಾಸದ ಮೇಲೆ ಅನುವಂಶತೆ ಮತ್ತು ಪರಿಸರದ ಪ್ರಭಾವದ ಮೇಲೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅನುವಂಶತೆ ಇಂಪಾರ್ಟೆಂಟ್ ಅಂತ ಹೇಳಿದಾರೆ ಯಾರು, ಅಥವಾ ಪರಿಸರ ಇಂಪಾರ್ಟೆಂಟ್ ಅಂತ ಹೇಳಿದಾರೆ ಯಾರು, ಇದ್ರ ಮೇಲೆ ಪ್ರಶ್ನೆಗಳಾಗಿದೆ. ಜೊತೆಗೆ ವಿಕಾಸದ ಹಂತಗಳನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನು ಶೈಶವ ವ್ಯವಸ್ಥೆಯಿಂದ ಹಿಡ್ಕೊಂಡು ಬಾಲ್ಯ ವ್ಯವಸ್ಥೆ ಆಗಿರ್ಲಿ, ತಾರುಣ್ಯ ವ್ಯವಸ್ಥೆ, ಪ್ರಮುಖವಾಗಿ ತಾರುಣ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಗುಣಲಕ್ಷಣಗಳಾಗಿರ್ಲಿ, ವಯಸ್ಕರಾಗಿರ್ಲಿ, ಇವುಗಳ ಮೇಲೆ ಆಗ್ತಾ ಹೋಗುತ್ತೆ. ಅವುಗಳ ಲಕ್ಷಣಗಳು ಯಾವ ವಯಸ್ಸಲ್ಲಿ, ಇವುಗಳಿಗೆ ಸಂಬಂಧಪಟ್ಟಂತ ಪ್ರಮುಖ ಲಕ್ಷಣಗಳು ನೋಡ್ತಾ ಹೋಗ್ತೀವಿ. ಅಂದ್ರೆ ಲೈಕ್ ಬೆಳವಣಿಗೆಯ ಬುಗ್ಗೆಯ ಕಾಲ ಅಂತ ಕರಿತಾ ಹೋಗ್ತೀವಿ, ಕೂಟಯುಗ ಉತ್ತರ ಬಾಲ್ಯವನ್ನ ಕೂಟಯುಗ ಅಂತ ಕರಿತಾ ಹೋಗ್ತೀವಿ, ಬೆಳವಣಿಗೆ ಬುಗ್ಗೆ ಅಂತ ತಾರುಣ್ಯ ವ್ಯವಸ್ಥೆಯನ್ನ ಕರಿತಾ ಹೋಗ್ತೀವಿ. ಈ ರೀತಿಯಾಗಿ ಏನ್ ಮಾಡ್ತಾ ಹೋಗ್ತಾರೆ, ವಿಕಾಸದ ಹಂತಗಳಲ್ಲಿ ಶೈಶವ ವ್ಯವಸ್ಥೆ ಆಗಿರ್ಲಿ, ಬಾಲ್ಯ ವ್ಯವಸ್ಥೆ ಆಗಿರ್ಲಿ, ಬಾಲ್ಯ ವ್ಯವಸ್ಥೆಯಲ್ಲಿ ಉತ್ತರ ಬಾಲ್ಯ ಪೂರ್ವ ಬಾಲ್ಯ ಅಂತ ಬರುತ್ತೆ, ತಾರುಣ್ಯ ವ್ಯವಸ್ಥೆ ಅದರಲ್ಲೂ ಕೂಡ ಪ್ರಾರಂಭಿಕ ತಾರುಣ್ಯ ಅವೆಲ್ಲವೂ ಕೂಡ ನೋಡ್ತಾ ಹೋಗ್ತೀವಿ. ಆನಂತರ ವಯಸ್ಕತನ ಬರ್ತಾ ಹೋಗುತ್ತೆ. ಇವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅವುಗಳ ಲಕ್ಷಣಗಳು ಅದರಲ್ಲೂ ಕೂಡ ದೈಹಿಕವಾಗಿ, ಅದೇ ರೀತಿಯಾಗಿ ಭಾವನಾತ್ಮಕವಾಗಿ, ಹಾಗೆ ನೈತಿಕವಾಗಿ, ಓಕೆನಾ. ಸೊ ಅದೇ ರೀತಿಯಾಗಿ ಒಂದಿಷ್ಟು ಮಾನಸಿಕವಾಗಿ ಯಾವೆಲ್ಲ ರೀತಿಯಾಗಿ ಅದು ಬದಲಾವಣೆಗಳು ಹೊಂದ್ತಾರೆ, ಯಾವೆಲ್ಲ ರೀತಿಯಂತ ಒಂದು ಲಕ್ಷಣಗಳು ಇದಾವೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಅವುಗಳ ಮೇಲೆ ಫೋಕಸ್ ಮಾಡ್ಬೇಕಾಗುತ್ತೆ. ಆನಂತರ ಇಲ್ಲಿ ಪ್ರಮುಖವಾಗಿ ಪಿಯಾಜೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಪಿಯಾಜೆ ಅಂತಂದ್ರೆ ಈ ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಅಥವಾ ಒಂದು CDPಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತ ವ್ಯಕ್ತಿ. ಸೊ ಇವ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಬೌದ್ಧಿಕ ವಿಕಾಸದ ಹಂತಗಳು ಪ್ರಮುಖವಾಗಿ 4 ಹಂತಗಳನ್ನ ನೋಡ್ತೀವಿ. ಆ 4 ಹಂತಗಳ ಮೇಲೆ ಪ್ರಶ್ನೆಗಳು ಅತ್ಯಂತ ಇಂಪಾರ್ಟೆಂಟ್ ಬಂದೇ ಬರ್ತವೆ. ಹಾಗೆ ಬ್ರೂನರ್ ಅವರ ಬೌದ್ಧಿಕ ವಿಕಾಸದ ಹಂತಗಳು ಕೂಡ ಬರ್ತಾ ಹೋಗುತ್ತೆ. ಅಲ್ಲಿ ಅನೇಕ ರೀತಿಯಾಗಿ ನಾವು ನೋಡ್ತಾ ಹೋಗೋದು. ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅಲ್ಲೂ ಕೂಡ 4 ಪ್ರಮುಖ ಒಂದು ಹಂತಗಳನ್ನ ನೋಡ್ತಾ ಹೋಗ್ತೀವಿ. ಅಲ್ಲೂ ಕೂಡ ಪ್ರಮುಖವಾಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಹಾಗೆ ಕೋಹಲ್ಬರ್ಗ್ ಅವರ ನೈತಿಕ ವಿಕಾಸದ ಹಂತಗಳ ಮೇಲೂ ಕೂಡ ಪ್ರಶ್ನೆಗಳು ಕೇಳ್ತಿರ್ತಾರೆ. ಹಾಗೆ ಎರಿಕ್ಸನ್ ಅವ್ರಿಗೆ ಸಂಬಂಧಪಟ್ಟಂತೆ ಮನೋಸಾಮಾಜಿಕ ವಿಕಾಸದ ಹಂತಗಳು ಅವನ್ನ ಕೇಳ್ತಾ ಹೋಗ್ತಾರೆ. ನಂಬಿಕೆ ಹೊಸ ಅಪನಂಬಿಕೆ ಈ ರೀತಿಯಾಗಿ ಎಲ್ಲಿ ಕಂಡು ಬರ್ತವೆ, ಯಾವ ವಯಸ್ಸಲ್ಲಿ ಕಂಡು ಬರ್ತವೆ. ಸೊ ಇವುಗಳ ಮೇಲೆ ಏನ್ ಮಾಡ್ತಾ ಹೋಗ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಅರ್ಥ ಆಗ್ತಿಲ್ಲ? ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡ್ತಾ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಇವು ಪ್ರಮುಖವಾದಂತ ಟಾಪಿಕ್ಗಳು. ನೆಕ್ಸ್ಟ್ ಪ್ರಮುಖವಾಗಿ ಬುದ್ಧಿಶಕ್ತಿ. ಸೊ ಇಲ್ಲೇನಾಗ್ತಾ ಹೋಗುತ್ತೆ, ಬುದ್ಧಿಶಕ್ತಿಯ ಮೇಲೆ ಪ್ರಮುಖವಾಗಿ ಪ್ರಶ್ನೆಗಳು ಇಂಪಾರ್ಟೆಂಟ್ ಇರುತ್ತೆ. ಸುಮಾರು ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಇಲ್ಲಿ ಬುದ್ಧಿಶಕ್ತಿಯಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಅನೇಕ ರೀತಿಯ ವ್ಯಾಖ್ಯಾನಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸೊ ವ್ಯಾಖ್ಯಾನವನ್ನು ಕೊಟ್ಟು ಇದು ಯಾರ ವ್ಯಾಖ್ಯಾನ, ಈ ವ್ಯಾಖ್ಯಾನವನ್ನು ಕೊಟ್ಟವ್ರು ಯಾರು ಅನ್ನೋದ್ರ ಮೇಲೆ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆನಾ. ಹಾಗೆ ನೆಕ್ಸ್ಟ್ ನೋಡೋದು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತ ಲೆಕ್ಕಗಳು. ಅಂದ್ರೆ ಲೈಕ್ IQ ಕಂಡುಹಿಡಿಯಿರಿ, IQ ಪ್ರಮಾಣ ಯಾವುದು, ಅಲ್ಲೇನಾಗ್ತಾವ್ ದೈಹಿಕ ವಯಸ್ಸು ಕೊಟ್ಟಿರ್ತಾರೆ, ಮಾನಸಿಕ ವಯಸ್ಸು ಕೊಟ್ಟಿರ್ತಾರೆ, IQ ಏನು ಅಂತ ಕೊಡ್ತಾರೆ. ಅಥವಾ IQ ಪ್ರಮಾಣವನ್ನ ಕಂಡುಹಿಡಿರಿ ಅಂತ ಕೇಳ್ತಾ ಹೋಗ್ತಾರೆ. ಅಥವಾ ಕೆಲವೊಮ್ಮೆ MA ಕೇಳ್ತಾರೆ, ಅಂದ್ರೆ ಮಾನಸಿಕ ಏಜ್ ಅನ್ನ ಕೇಳ್ತಾ ಹೋಗ್ತಾರೆ. ಒಂದ್ಸತಿ CA ಕೇಳ್ತಾರೆ, ದೈಹಿಕ ಏಜ್ ಅನ್ನ ಕೂಡ ಕೇಳ್ತಾ ಹೋಗೋದು. ಸೊ ಈ ರೀತಿಯಾಗಿ ಏನ್ ಮಾಡ್ತಾರೆ, ಅವುಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಅನೇಕ ಬಾರಿ ನಾನು ಡಿಸ್ಕಷನ್ಸ್ ಅನ್ನ ಮಾಡಿದ್ದೀನಿ. ಅವುಗಳ ಸೂತ್ರಗಳನ್ನು ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಸೂತ್ರಗಳನ್ನ ಕೊಟ್ಟು ಯಾವ ರೀತಿಗೆ ಕೇಳ್ತಾರೆ, ಹೌದಾ. IQ ಗೆ ಸಂಬಂಧಪಟ್ಟಂತೆ IQ ಕಂಡುಹಿಡಬೇಕಾದ್ರೆ IQ is equal to MA into 100/CA ಅಲ್ವಾ. ಹಾಗೆ MA ಕಂಡುಹಿಡಬೇಕಂದ್ರೆ ಮಾನಸಿಕ ಏಜ್ ಅನ್ನ ಕಂಡುಹಿಡಬೇಕಾದ್ರೆ MA is equal to IQ into CA/100. ಹಾಗೆ CA ಕಂಡುಹಿಡಬೇಕಾದ್ರೆ CA is equal to MA into 100/IQ. ಈ ರೀತಿಯಾಗಿ ಅನೇಕ ರೀತಿಯಂತ ಒಂದಿಷ್ಟು ಫಾರ್ಮುಲಾಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಇದ್ರ ಮೇಲೆ ಪ್ರಶ್ನೆಗಳು ಅನೇಕ ಬಾರಿ ಕೇಳಿದ್ದಾರೆ. ಹಾಗೆ ಈ ಒಂದು ಬುದ್ಧಿಶಕ್ತಿಯ ಸಿದ್ಧಾಂತಗಳ ಮೇಲೆ ಅಥವಾ ವಾದಗಳ ಮೇಲೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಪ್ರಮುಖವಾಗಿ ಇಲ್ಲಿ ಅದರ ಜೊತೆಗೆ ಒಂದಿಷ್ಟು ಏನಾಗ್ತಾ ಹೋಗುತ್ತಂದ್ರೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಾಮೂಹಿಕ ಶಾಬ್ದಿಕ ಪರೀಕ್ಷೆಗಳು, ಸಾಮೂಹಿಕ
ಅಶಾಬ್ದಿಕ ಪರೀಕ್ಷೆಗಳು ಅಂತ ಕೂಡ ನೋಡ್ತಾ ಹೋಗ್ತೀವಿ, ಅವುಗಳ ಮೇಲೂ ಕೂಡ ಪ್ರಶ್ನೆಗಳು ಕೇಳ್ತಾರೆ. ಹಾಗೆ ಸ್ಟ್ಯಾನ್ಫರ್ಡ್ ಬಿನೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಅದೇ ರೀತಿಯಾಗಿ ಒಂದಿಷ್ಟು ಬುದ್ಧಿಶಕ್ತಿಯ ಒಂದಿಷ್ಟು ಸಿದ್ಧಾಂತಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಅಂದ್ರೆ ಲೈಕ್ ಸಿದ್ಧಾಂತಗಳು ಅಂತ ಕರೆಯುವುದು, ಅದು ವಾದಗಳು ಅಂತ ಕರಿತಾ ಹೋಗುವುದು. ಸೊ ಪ್ರಮುಖವಾಗಿ ಇಲ್ಲಿ ಏನಾಗ್ತಾ ಹೋಗುತ್ತೆ, ತಾರಂಡೇಕರ್ ಅವರ ಬಹುಕಾರಕವಾದ, ಹಾಗೆ ಒಂದಿಷ್ಟು ಸ್ಪಿಯರ್ಮನ್ ಅವರ ದ್ವಿಕಾರಕವಾದ, JP ಗಿಲ್ಫರ್ಡ್ ರವರ ಒಂದಿಷ್ಟು 3 ಆಯಾಮಗಳು, ಹಾಗೆ ನೆಕ್ಸ್ಟ್ ಥರ್ಸ್ಟನ್ ರವರ ಸಮೂಹ ಕಾರಕವಾದ, ಪ್ರಮುಖವಾಗಿ ಓವರ್ಡ್ ಗಾರ್ಡನರ್ ಅವರ ಅನೇಕ ಬಾರಿ ಕೇಳಿದ್ದಾರೆ, ಗಾರ್ಡನರ್ ರವರ ಸ್ವಾಭಾವಿಕ ಶಕ್ತಿ ಅಥವಾ ಅದನ್ನ ನಾವೆಂದು ಕರಿತಾ ಹೋಗ್ತೀವಿ, ಬಹುಶಕ್ತಿವಾದ ಅಂತ ಕೂಡ ಕರಿತಾ ಹೋಗ್ತೀವಿ. ಬಹುಶಕ್ತಿವಾದ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಬರುವಂತದ್ದು ಪ್ರಮುಖವಾಗಿ ಕೊನೆಯದಾಗಿ ಬರುವಂತದ್ದು ರಾಬರ್ಟ್ ಜೆ ಸ್ಟೇನ್ಬರ್ಗ್ ಅವರಿಗೆ ಸಂಬಂಧಪಟ್ಟಂತೆ ತ್ರಿಕಾರಕವಾದ. ಸೊ ಈ ರೀತಿಯಾಗಿ ಇವುಗಳ ವಾದಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ನೆನಪಲ್ಲಿ ಇಟ್ಕೊಬೇಕಾಗತ್ತೆ. ಹಾಗೆ ಅನೇಕ ರೀತಿಯಂತ ಒಂದಿಷ್ಟು ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಕಂಡುಹಿಡಬೇಕಂದ್ರೆ ಯಾವೆಲ್ಲ ರೀತಿಯಂತ ಬುದ್ಧಿಶಕ್ತಿ ಪರೀಕ್ಷೆಗಳು ಬರ್ತವೆ, ಅವುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಅದೇ ನಿಮ್ಗೆ ಹೇಳಿದಂತೆ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು, ಅದೇ ರೀತಿಯಾಗಿ ಸಾಮೂಹಿಕ ಶಾಬ್ದಿಕ ಅಶಾಬ್ದಿಕ ಪರೀಕ್ಷೆಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ಕೇಳ್ತಾ ಹೋಗ್ತಾರೆ. ನಿಮ್ಗೆ ಹೇಳಿದಂತೆ ಏನು ಸ್ಟ್ಯಾನ್ಫರ್ಡ್ ಬೀನೆ ಬುದ್ಧಿಶಕ್ತಿ, ಅದೇ ಬೀನೆ ಸೈಮನ್ ಬುದ್ಧಿಶಕ್ತಿ, ವೆಸ್ಲರ್ ಬುದ್ಧಿಶಕ್ತಿ ಪರೀಕ್ಷೆಗಳು, ಇವುಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ. ನೆಕ್ಸ್ಟ್ ಬರುವಂತದ್ದು ಸೃಜನಶೀಲತೆಯ ಮೇಲೆ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸೃಜನಶೀಲತೆಯ ಲಕ್ಷಣಗಳಾಗಿರ್ಲಿ, ಸೃಜನಶೀಲತೆಯ ಹಂತಗಳಾಗಿರ್ಲಿ, ಅದೇ ರೀತಿಯಾಗಿ ಒಂದಿಷ್ಟು ಸೃಜನಶೀಲ ಮಕ್ಕಳಿಗೆ ಯಾವ ರೀತಿಯಾಗಿ ಅವರಿಗೆ ಒಂದಿಷ್ಟು ಶೈಕ್ಷಣಿಕ ಚಟುವಟಿಕೆಗಳನ್ನ ಕೊಡಬೇಕಾಗುತ್ತೆ, ಬುದ್ಧಿಮಂಥನ, ಮನಮಂಥನ ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಸೃಜನಶೀಲತೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇಂಪಾರ್ಟೆಂಟ್ ಹಂತಗಳಲ್ಲಿ ಯಾವುದನ್ನ ನಾವು ಕೋಳಿ ಕಾವು ಕೊಡುವಂತ ಹಂತ, ಜೊತೆಗೆ ಯುರೇಕಾ ಅಂತ ಯಾವುದನ್ನ ಕರಿತೀವಿ, ಈ ರೀತಿಯಾಗಿ ಏನ್ ಮಾಡ್ತಾ ಹೋಗ್ತಾರೆ, ಬುದ್ಧಿಶಕ್ತಿಯ ಮೇಲೆ ಕೇಳ್ತಿರ್ತಾರೆ. ಯಾಕೆಂದ್ರೆ ಇದು ಇಂಪಾರ್ಟೆಂಟ್, ಈಗ ಆಲ್ರೆಡಿ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆನಾ, ಸೃಜನಶೀಲತೆಯ ಮೇಲೆ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಸೃಜನಶೀಲತೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಈ ಒಂದು ಹಂತಗಳ ಮೇಲೆ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ನಿಮ್ಗೆ ಹೇಳಿದಂತೆ ಪ್ರಮುಖವಾಗಿ ಕೋಳಿ ಕಾವು ಕೊಡುವಂತ ಯಾವುದು ಅನೇಕ ಬಾರಿ ಕೇಳಿದ್ದಾರೆ. ಓಕೆನಾ, ಚಿಕನ್ ಇನ್ಕ್ಯುಬೇಷನ್ ಸ್ಟೇಜ್ ಅಂತ ಕರಿತೀವಿ, ಸುಪ್ತತೆಯ ಹಂತವನ್ನ, ಅಥವಾ ಪರಿಪಾಕ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ. ಓಕೆನಾ, ಜ್ಞಾನೋದಯ ಅಂತ ಸ್ಫೂರ್ತಿಯ ಹಂತವನ್ನ ಕರಿತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಪ್ರಶ್ನೆ ಆಗಿದೆ. ಓಕೆನಾ, ಸ್ಫೂರ್ತಿಯ ಹಂತ, ಈ ಒಂದು ಸೃಜನಶೀಲತೆಯ ಹಂತಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಎಲ್ಲವನ್ನು ಕೂಡ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ಲ. ಸೊ ಇದು ಬುದ್ಧಿಶಕ್ತಿಯ ಮೇಲೆ ಬರುವಂತ ಪ್ರಮುಖವಾದಂತಹ ಒಂದಿಷ್ಟು ಪ್ರಶ್ನೆಗಳು. ಇಲ್ಲೂ ಕೂಡ ಒಂದಿಷ್ಟು ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಕೂಡ ಬರುತ್ತೆ ಕಾನ್ಸೆಪ್ಟ್. ಅದ್ರ ಮೇಲೂ ಅಂದ್ರೆ ತುಂಬಾ ರೇರ್ ಆಗಿ ಕೇಳಿದ್ದಾರೆ ಪ್ರಶ್ನೆಗಳನ್ನ, ಬಟ್ ಅದ್ರ ಬಗ್ಗೆ ಕೂಡ ನೀವು ಫೋಕಸ್ ಮಾಡ್ತಾ ಹೋಗಿ. ಜಸ್ಟ್ ಸಂವೇಗಾತ್ಮಕ ಬುದ್ಧಿಶಕ್ತಿಯ ಮೇಲೆ ಅದನ್ನ ಯಾರು ಬಳಕೆಗೆ ತಂದರು ಅನ್ನೋದು ಕೂಡ ಕೇಳಿದ್ದಾರೆ. ಅಂದ್ರೆ ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ ಅಲ್ಲಿ. ಸೊ ಅಲ್ಲಿ ನಾವು ಜಾನ್ ಮೇಯರ್ ಮತ್ತು ಪೀಟರ್ ಸಲೋವೈ ಅವರು ಮೊದಲಿಗೆ ಒಂದು ಬಳಕೆಗೆ ತರ್ತಾರೆ ಯಾವುದನ್ನ, ಸಂವೇಗಾತ್ಮಕ ಬುದ್ಧಿಶಕ್ತಿ ಅಥವಾ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನ. ಆನಂತರ ಹೆಚ್ಚು ಪ್ರಚಾರಗೊಳಿಸುವಂತದ್ದು ಅದನ್ನ ಯಾರು ಅಂತಂದ್ರೆ, ಸೊ ಇಲ್ಲೇನಾಗ್ತಾ ಹೋಗುತ್ತೆ, ಪ್ರಮುಖವಾಗಿ ಡೇನಿಯಲ್ ಗೋಲ್ಮನ್ ಅಂತ ಬರ್ತಾನೆ. ಡೇನಿಯಲ್ ಗೋಲ್ಮನ್ ಅವನು ಎಮೋಷನಲ್ ಒಂದು ಇಂಟೆಲಿಜೆನ್ಸ್ ಅಂತ ಒಂದು ಪುಸ್ತಕವನ್ನು ಬರೀತಾನೆ. ಅದ್ರ ಮುಖಾಂತರವಾಗಿ ಇದೇನಾಗ್ತಾ ಹೋಗುತ್ತೆ, ಈ ಒಂದು ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನೋದು ಹೆಚ್ಚು ಪ್ರಚಾರಗೊಳಿಸ್ತಾ ಹೋಗುತ್ತೆ. ಸೊ ಇವೆಲ್ಲವೂ ಕೂಡ ಈಗ ಆಲ್ರೆಡಿ ಪ್ರಶ್ನೆ ಆಗಿರಬಹುದು. ಸೊ ಇವುಗಳ ಬಗ್ಗೆ ನಿರಂತರವಾಗಿ ನಾನು ಪೇಯ್ಡ್ ಕ್ಲಾಸಸ್ ಅಲ್ಲಿ ಅಥವಾ MCQ ಅನಾಲಿಸಿಸ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತಾ ಇರ್ತೇನೆ. ಸೊ ಅದೆಲ್ಲ ಕೂಡ ಫಾಲೋ ಮಾಡ್ಕೊಬೇಕಾಗುತ್ತೆ. ಇದು ಬುದ್ಧಿಶಕ್ತಿಯ ಮೇಲೆ ಬರುವಂತದ್ದು ಪ್ರಮುಖವಾದಂತಹ ಒಂದಿಷ್ಟು ಪ್ರಶ್ನೆಗಳು. ಓಕೆನಾ, ನೆಕ್ಸ್ಟ್ ಪ್ರಮುಖವಾಗಿ ನೋಡೋದು ಟಾಪಿಕ್ ನಂಬರ್ 4. ಇಲ್ಲಿ ಕಲಿಕಾ ಸಿದ್ಧಾಂತಗಳು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಈ ಕಲಿಕಾ ಸಿದ್ಧಾಂತಗಳ ಮೇಲೆ ಅನೇಕ ಪ್ರಶ್ನೆಗಳು ಬರುವಂತದ್ದು. ಇದನ್ನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಟಾಪಿಕ್, ತುಂಬಾ ಟಾಪಿಕ್ ಅನ್ನೋದಾದ್ರೆ ಇದೆ. ಓಕೆನಾ, ಯಾಕೆಂದ್ರೆ ಇದ್ರ ಮೇಲೆ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇಲ್ಲಿ ಕಲಿಕೆಯ ವ್ಯಾಖ್ಯಾನಗಳನ್ನ ಸುಮಾರು ಬಾರಿ ಕೇಳಿದ್ದಾರೆ, ಕಲಿಕೆಯ ವ್ಯಾಖ್ಯಾನಗಳು. ಆನಂತರ ಕಲಿಕೆಯ ಸಿದ್ಧಾಂತಗಳು, ಎಲ್ಲಾ ಸಿದ್ಧಾಂತಗಳು ಇಂಪಾರ್ಟೆಂಟೇ. ಸೊ ತಾರಂಡೇಕರ್ ಅವರ ಪ್ರಯತ್ನ ಪ್ರಮಾದ ಕಲಿಕೆ ಪ್ರಮುಖವಾಗಿ ನೋಡ್ತಾ ಹೋಗ್ತೀವಿ. ಹಾಗೆ ಪಾವ್ಲೋವ್ಗೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕ ಅನುಬಂಧ ಕಲಿಕೆ, ಕ್ರಿಯಾಜನ್ಯ ಅವ್ರಿಗೆ ಸಂಬಂಧಪಟ್ಟಂತೆ ಸ್ಕಿನ್ನರ್ ಅವ್ರಿಗೆ ಸಂಬಂಧಪಟ್ಟಂತೆ ಕ್ರಿಯಾಜನ್ಯ ಅನುಬಂಧ ಕಲಿಕೆ, ಕೋಹಲ್ ಅವರವರ ಒಳನೋಟ ಕಲಿಕೆ, ಬಂಡೂರ್ ಅವರ ವೀಕ್ಷಣ ಕಲಿಕೆ, ಬೆಂಜಮಿನ್ ಬ್ಲೂಮ್ ರವರ ಪ್ರಭುತ್ವ ಕಲಿಕೆ ಮತ್ತು ಶೈಕ್ಷಣಿಕ ಗುರಿಗಳು ಅಂತ ಬರ್ತವೆ. ಜ್ಞಾನಾತ್ಮಕ ವಲಯ, ಭಾವನಾತ್ಮಕ ವಲಯ, ಅದೇ ರೀತಿಯಾಗಿ ಮನೋಜನ್ಯ ವಲಯಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿ ಪ್ರಮುಖವಾಗಿ ಬರ್ತದ್ದು, ಇದ್ರ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಜೊತೆಗೆ ಬ್ಲೂಮ್ ರವರ ವರ್ಗೀಕರಣ, ಏನು ನಾವು ಲೈಕ್ ಯಾವ ರೀತಿಯಾಗಿ ಪಾಠವನ್ನ ಮಾಡಬೇಕು, ಬ್ಲೂಮ್ಸ್ ಲಾ ಅಂತ ನೋಡ್ತಾ ಹೋಗ್ತೀವಿ. ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಲೈಕ್ ಅವುಗಳ ಮೇಲೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಅದನ್ನು ಕೂಡ ನಾವು ಫೋಕಸ್ ಮಾಡೋಕ್ಕಾಗುತ್ತೆ. ಜೊತೆಗೆ ಜ್ಞಾನಿಯವರ ಸಂಚಿತ ಕಲಿಕೆ ಮತ್ತು ಕಲಿಕೆಯ ವರ್ಗೀಕರಣ, ತಮ್ಗೆಲ್ಲ ಗೊತ್ತಿದೆ ಕಲಿಕೆಯ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಏನು ಟ್ರಯಾಂಗಲ್ ಶೇಪ್ ಅಲ್ಲಿ ನಮ್ಗೆ ಬರ್ತಾ ಹೋಗುತ್ತೆ ಪ್ರಮುಖವಾಗಿ. ಸೊ ಅದನ್ನು ಕೂಡ ನಾವು ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ, ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಕಲಿಕಾ ಸಿದ್ಧಾಂತಗಳೇನಿದಾವಲ್ಲ, ಇವುಗಳ ಮೇಲಂತೂ ಸುಮಾರು ಪ್ರಶ್ನೆಗಳು, ಲೈಕ್ ನಮಗೆ ಸ್ಕಿನ್ನರ್ ಮೇಲೆ ಅನೇಕ ರೀತಿ ಪ್ರಶ್ನೆಗಳು
ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಪಾವ್ಲೋವರ ಒಂದು ಏನು ಸಾಂಪ್ರದಾಯಿಕ ಅನುಬಂಧ ಕಲಿಕೆ, ಇವುಗಳ ಮೇಲಂತೂ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸೊ ಇವುಗಳ ಬಗ್ಗೆ ಎಲ್ಲವೂ ಕೂಡ ಇನ್ ಡೆಪ್ತ್ ಆಗಿ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ತಾರಂಡೈಕ್ ಸಂಬಂಧಪಟ್ಟಂತೆ ಕಲಿಕಾ ಸಿದ್ಧಾಂತಗಳು, ಪ್ರಥಮ ಬಾರಿಗೆ ಕಲಿಕಾ ಸಿದ್ಧಾಂತಗಳನ್ನ ರೂಪಿಸಿದೆ ತಾರಂಡೈಕ್. ಸೊ ಇವರ ಮೇಲೆ ಅನೇಕ ರೀತಿಯಂತ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಎಲ್ಲವನ್ನೂ ಕೂಡ ನಮಗೆ ಓದೋದಕ್ಕೆ ನಿಮಗೆ ಕಷ್ಟ ಆದರೆ ಜಸ್ಟ್ ನಮ್ಮ ವಿಡಿಯೋಗಳು ನೋಡಿ, ಅಥವಾ ನಮ್ಮ ಒಂದು ಏನು CDP ಕ್ಲಾಸ್ ಸಂಬಂಧಪಟ್ಟಂಗೆ ಪೇಯ್ಡ್ ಕ್ಲಾಸ್ ಇದ್ದಾವೆ ಅಲ್ಲಿ ಜಾಯಿನ್ ಆದರೆ ಸುಲಭವಾಗಿ ನೀವು ನೀರು ಕುಡಿದಷ್ಟು ಈಸಿಯಾಗಿ ನಿಮ್ಗೆ ಏನಾಗುತ್ತೆ, ಸರಳವಾದಂತಹ ಭಾಷೆಯಲ್ಲಿ ಸುಲಭದ ರೀತಿಯಲ್ಲಿ ಅನೇಕ ನೈಜ ಉದಾಹರಣೆಗಳನ್ನ ಕೊಡೋದ್ರ ಮುಖಾಂತರವಾಗಿ ನಿಮಗೆ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಸ್ತೀನಿ. ಮತ್ತೆ ಇವುಗಳ ಮೇಲೆ ಅಪ್ಲೈಡ್ ಆಗಿ ಏನ್ ಮಾಡ್ತಾರೆ, ಸುಮಾರು ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಯಾವ ಒಂದು ಅಪ್ಲೈಡ್ ಕ್ವಶನ್ಸ್ ಯಾವ ಒಂದು ಲಾಗೆ ಸಂಬಂಧಪಟ್ಟಿದೆ, ಯಾವ ಒಂದು ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ, ಇವೆಲ್ಲವನ್ನು ಕೂಡ ನಿಮಗೆ ಸರಳವಾಗಿ ಸುಲಭವಾಗಿ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಸೊ ಇದನ್ನ ನಿಮಗೆ ಯಾವ್ದಾದ್ರು ಕೂಡ ಲೈಕ್ ಅಂದ್ರೆ ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಬೋದು, ಸರ್ ಹಾಗಾದ್ರೆ ನಾವೇ ಸ್ವತಃ ಓದ್ತೀವಿ ಅಂದ್ರೆ ಯಾವ ಬುಕ್ಸ್ ಅನ್ನ ರೆಫರ್ ಮಾಡೋದು ಸರ್ ಅಂತ. ಸೊ ದಿ ಬೆಸ್ಟ್ ಬುಕ್ ಅಂತ ನಾನು ಹೇಳಂತದ್ದು, ಯಾಕೆ ನಾನು ವೈಯಕ್ತಿಕ ಅನುಭವದ ಮುಖಾಂತರವಾಗಿ ನಾನು ತುಂಬಾ ಫೋಕಸ್ ಮಾಡೋಂಥ ಬುಕ್ಸ್ಗಳು ಯಾವಂತಂದ್ರೆ ಕನ್ನಡ ಮೀಡಿಯಂ ಸಂಬಂಧಪಟ್ಟಂತೆ ವಾಮದೇವಪ್ಪ ಮತ್ತೆ KM ಸುರೇಶ್ ಎರಡು ಬುಕ್ಸ್ ಅನ್ನ ರೆಫರ್ ಮಾಡ್ತೀನಿ. ಅವುಗಳ ಜೊತೆಗೆ ಫಸ್ಟ್ ಪಿ ಸೆಕೆಂಡ್ ಪಿ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನದ ಬರುತ್ತೆ. ಇಷ್ಟು ಬುಕ್ಸ್ ಗಳನ್ನ ರೆಫರ್ ಮಾಡಿ ನಾನು ಕ್ಲಾಸ್ ಮಾಡುವಂಥದ್ದು ಅತ್ಯಂತ ಸುಲಭವಾಗಿ ಸರಳವಾಗಿ ನಮಗೆ ಅರ್ಥ ಆಗುವಂಥದ್ದು ಏನಾಗುತ್ತೆ, ನಿಮಗೆ ಅರ್ಥ ಮಾಡುವಂಥದ್ದು ಸುಲಭವಾಗಿ ಅರ್ಥ ಆಗೋದು ಮೊದಲಿಗೆ KM ಸುರೇಶ್ ಅವರು ನೇರ ಭಾಷೆಯಲ್ಲಿ ಇರುತ್ತೆ. ಅದನ್ನು ಓದಿದ ನಂತರ ಏನಾಗ್ತಾ ಹೋಗಿ ನಿಮಗೆ ವಾಮದೇವಪ್ಪ ಅವರಿಗೆ ನೀವು ನೋಡ್ಕೊಬಹುದು. ಸರ್ ನಾವು ಇಂಗ್ಲಿಷ್ ಮೀಡಿಯಂ ಅಂದ್ರೆ ಎಸ್ ಕೆ ಮಂಗಲ್ ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಬಹುದು. ಸೊ ಇಷ್ಟು ನೀವು ವೈಯಕ್ತಿಕವಾಗಿ ಓದ್ತೀರಾ ಅಂತ ಅಂದ್ರೆ, ಸೊ ನಮ್ಗೆ ಓದಿದ್ರೆ ಅರ್ಥ ಆಗಲ್ಲ ಸರ್, ಪಾಠ ಕೇಳಲೇಬೇಕು ಅಂದ್ರೆ ಕ್ಲಾಸಿಗೆ ಬರಬೇಕಾಗುತ್ತೆ, ಅಥವಾ ನಾವು ಹಾಕುವಂತ ಒಂದು ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲೂ ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ. ಇದು ಈ ಒಂದು ಕಲಿಕಾ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ. ಮುಂದಿನ ಒಂದು ಅಧ್ಯಾಯ 5 ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೋಟಿವೇಶನ್ ಅಭಿಪ್ರೇರಣೆ ಆಗಿರಲಿ, ಮಾಸ್ಲೋರವರ ಅಗತ್ಯ ಶ್ರೇಣಿ ಸಿದ್ಧಾಂತ ಅನೇಕ ಬಾರಿ ಕೇಳ್ತಾರೆ. ಓಕೆನಾ, ಆತ್ಮ ಸಾಕ್ಷಾತ್ಕಾರ ಉನ್ನತ ಹಂತದಲ್ಲಿರುತ್ತೆ. ಮನುಷ್ಯನಿಗೆ ಬೇಕಾಗುವಂತ ಒಂದಿಷ್ಟು ಬೇಸಿಕ್ ನೀಡ್ಸ್, ಶಾರೀರಿಕ ಅಗತ್ಯಗಳು ನೋಡ್ತಾ ಹೋಗ್ತೀವಿ, ಆಹಾರ, ನೀರು, ನಿದ್ರೆ, ಇವುಗಳಿಗೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ಕೂಡ ಮಾಸ್ಲೋರವರ ಅಗತ್ಯ ಶ್ರೇಣಿ ಸಿದ್ಧಾಂತದಲ್ಲಿ ಅವರು ಕೂಡ ಏನಾಗ್ತಾ ಹೋಗ್ತಾರೆ, ಈ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ಅವಧಾನ ಆಗಿರ್ಲಿ, ಆಸಕ್ತಿ ಆಗಿರ್ಲಿ, ಸ್ಮೃತಿ ಮತ್ತು ವಿಸ್ಮೃತಿ, ವೆರಿ ವೆರಿ ಇಂಪಾರ್ಟೆಂಟ್. ಸ್ಮೃತಿಗೆ ಸಂಬಂಧಪಟ್ಟಂತ ಅನೇಕ ರೀತಿಯಾಗಿ ಇಲ್ಲಿ ಏನಾಗ್ತಾ ಹೋಗುತ್ತೆ, ಲೈಕ್ ಯಾವ ರೀತಿಯಾಗಿ ಸ್ಮೃತಿ ಇರುತ್ತೆ, ಲೈಕ್ ಸ್ಮೃತಿಗೆ ಸಂಬಂಧಪಟ್ಟಂತೆ ಅಲ್ಪಕಾಲಿಕ, ದೀರ್ಘಕಾಲಿಕ ಇವೆಲ್ಲವೂ ಕೂಡ ನೋಡ್ತಾ ಹೋಗ್ತೀವಿ. ಓಕೆನಾ, ಹಾಗೆ ವಿಸ್ಮೃತಿ ಮರವಿಗೆ ಸಂಬಂಧಪಟ್ಟಂತೆ, ಮರವಿನ ವಕ್ರರೇಖೆಗೆ ಸಂಬಂಧಪಟ್ಟಂತೆ, ಮತ್ತೆ ಸ್ಮೃತಿಯನ್ನ ಅಥವಾ ನಾವೊಂದಿಷ್ಟು ಕಂಠಪಾಠವನ್ನ ಮಾಡ್ಬೇಕಾದ್ರೆ ಸ್ಮೃತಿಯನ್ನ ಯಾವ ರೀತಿಯಾಗಿ ನಾವು ಇಂಪ್ರೂವ್ ಮಾಡ್ಕೊಬೇಕು, ಸ್ಮೃತಿ ಹಂತಗಳು. ಓಕೆನಾ, ದಾದಾಸ್ ಮಗು ಮೊದಲಿಗೆ ಒಂದಿಷ್ಟು ದಾಖಲೆ, ಧಾರಣೆ, ಆಮೇಲೆ ಸ್ಮರಣೆ, ಆನಂತರ ಗುರುತಿಸುವಿಕೆ, ದಾದಾಸ್ ಮಗು, ಕೋಡ್ ವರ್ಡ್, ಇದನ್ನು ಕೂಡ ನಿಮಗೆಲ್ಲ ಕೂಡ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಕಲಿಕಾ ವರ್ಗಾವಣೆ, ಇಲ್ಲಿ ಧನಾತ್ಮಕವಾಗಿ, ಋಣಾತ್ಮಕವಾಗಿ, ಶೂನ್ಯವಾಗಿ ಇವೆಲ್ಲವೂ ಕೂಡ ನೋಡ್ತೀವಿ, ಕ್ರಮಾನುಗತವಾಗಿ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಲಿಕಾ ವಕ್ರರೇಖೆ, ನಿಮ್ಗೆ ಹೇಳಿದಂತೆ ಕಲಿಕಾ ವಕ್ರರೇಖೆಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಅಂದ್ರೆ ಕಲಿಕಾ ವಕ್ರರೇಖೆ ಅಂದ್ರೆ ಯಾವ ರೀತಿಯಾಗಿ ಧನಾತ್ಮಕವಾಗಿರುತ್ತೆ, ಋಣಾತ್ಮಕವಾಗಿರುತ್ತೆ, ಅಥವಾ ನೇರವಾಗಿರುತ್ತೆ, ಇದನ್ನು ಕೂಡ ನೋಡ್ತಾ ಹೋಗ್ಬೋದು. ಓಕೆನಾ, ಮತ್ತೆ ಕಲಿಕಾ ದೋಷಗಳು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇದ್ರ ಮೇಲೂ ಕೂಡ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಲೈಕ್ ಏನಾಗುತ್ತೆ, ಈಗ ಡಿಸ್ಲೆಕ್ಸಿಯಾ ಯಾವುದ್ರ ಮೇಲೆ ಸಂಬಂಧಪಟ್ಟದ್ದು, ಡಿಸ್ಲೆಕ್ಸಿಯಾ ಅಂದ್ರೆ ಏನು, ಓದಿನ ಸಮಸ್ಯೆ. ಗ್ರಾಫ್ ಅಂದ್ರೆ ಬರೆಯುವಂಥದ್ದು. ಓಕೆನಾ, ಗ್ರಾಫ್ ಅಂದ್ರೆ ಬರವಣಿಗೆ ಸಮಸ್ಯೆ. ಕ್ಯಾಲ್ಕುಲಿಯಾ ಅಂತಂದ್ರೆ ಕ್ಯಾಲ್ಕುಲೇಟರ್, ಗಣಿತಕ್ಕೆ ಸಂಬಂಧಪಟ್ಟಂತದ್ದು, ಅಂಕಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆ. ಸೊ ಈ ರೀತಿ ಕಲಿಕಾ ದೋಷಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಓಕೆನಾ, ಸೊ ಇವುಗಳ ಮೇಲೆ ಅತ್ಯಂತ ಪ್ರಮುಖವಾಗಿ ಇವುಗಳ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ. ಇವುಗಳು ಪ್ರಮುಖವಾದಂತ ಟಾಪಿಕ್ಗಳು. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ವೈಯಕ್ತಿಕ ಭಿನ್ನತೆಗಳಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಸಮನ್ವಯ ಶಿಕ್ಷಣ, ಓಕೆನಾ, ಇನ್ಕ್ಲೂಸಿವ್ ಎಜುಕೇಶನ್ಸ್ ಅಂತ ನೋಡ್ತಾ ಹೋಗ್ತೀವಿ. ಎಲ್ಲರನ್ನ ಒಂದೇ ಕೋಣೆಯಲ್ಲಿ ಕುಳ್ಳರಿಸಿ, ಅದು ಪ್ರತಿಭಾವಂತರಾಗಿರ್ಲಿ, ಬುದ್ಧಿವಂತರಾಗಿರ್ಲಿ, ಫಿಸಿಕಲಿ ಚಾಲೆಂಜೆಡ್ ಆಗಿರ್ಲಿ, ಯಾವುದೇ ಸರಾಸರಿ ಮಗು ಆಗಿರ್ಲಿ, ಒಂದೇ ಕೊಠಡಿಯಲ್ಲಿ ಕುಂಡಿಸ್ಬೇಕು, ಅದು ಸಮನ್ವಯ ಶಿಕ್ಷಣ ಹೇಳ್ತಾ ಹೋಗುತ್ತೆ. ಜೊತೆಗೆ ವಿಶೇಷ ಅಗತ್ಯ ಮಕ್ಕಳ ಒಂದು ಗುಣಲಕ್ಷಣಗಳೇನು, ಯಾವ ರೀತಿಯ ಶಿಕ್ಷಣ ಕೊಡಬೇಕು, ಪ್ರತಿಭಾನ್ವಿತರಂದ್ರೆ ಯಾರು, ಪ್ರತಿಭಾನ್ವಿತರ ಮಕ್ಕಳಿಗೆ ಯಾವ ರೀತಿಯಾಗಿ ಎಜುಕೇಶನ್ ಕೊಡಬೇಕಾಗುತ್ತೆ. ಓಕೆನಾ, ಅವ್ರಿಗೆ ಸಂಬಂಧಪಟ್ಟಂತೆ ವೇಗವರ್ಧನೆ, ಅದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋಗ್ತೀವಿ. ಇತರ ಒಂದು ಸಪರೇಟ್ ಶಾಲೆಗಳಲ್ಲಿ ಅಂದ್ರೆ ಸೈನಿಕ ಶಾಲೆಯಲ್ಲಿ, ಅದೇ ರೀತಿಗೆ ಒಂದಿಷ್ಟು ನವೋದಯದಲ್ಲಿ, ಈ ತರ ಅವರಿಗೆ ಪ್ರತಿಭಾವಂತವರಿಗೆ ವಿಶೇಷ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದು ಕೂಡ ನೋಡ್ತಾ ಹೋಗ್ತೀವಿ. ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಿಗೆ ಯಾವ ರೀತಿಯಾಗಿ ಅವರಿಗೆ ಒಂದಿಷ್ಟು ಲೈಕ್ ಶಿಕ್ಷಕರಾಗಿ, ಪೋಷಕರಾಗಿ ಯಾವ ರೀತಿಯಾಗಿ ಅವ್ರಿಗೆ ಸಹಾಯವನ್ನು ಮಾಡಬೇಕು, ಅವರ ಲಕ್ಷಣಗಳೇನು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತದೆ. ಸೊ ಇಲ್ಲೂ ಕೂಡ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲೂ ಕೂಡ ಪ್ರತಿಭಾನ್ವಿತರ ಮೇಲೆ ಮತ್ತೆ ಸಮನ್ವಯ ಶಿಕ್ಷಣದ ಮೇಲೆ ಅನೇಕ ಬಾರಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಹಾಗೆ ಮುಂದಿನ ಒಂದು ಟಾಪಿಕ್ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಇಲ್ಲೂ ಕೂಡ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ, ಯಾಕೆಂದ್ರೆ ಇದು ನೇರವಾಗಿ ಬರುವಂತ ಪ್ರಶ್ನೆಗಳಲ್ಲಿ. ಓಕೆನಾ, ಇಲ್ಲಿ ವೈಯಕ್ತಿಕ ಪರೀಕ್ಷೆಗಳಂತ ನೋಡ್ತಾ ಹೋಗ್ತೀವಿ. ವೈಯಕ್ತಿಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಪ್ರಶ್ನೆಗಳಾಗಿದೆ. ವೈಯಕ್ತಿಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ
ಅದೇ ರೀತಿಯಾಗಿ ಮತ್ತೊಂದು ಇಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ವೈಯಕ್ತಿಕ ಪರೀಕ್ಷೆಗಳಲ್ಲಿ ನಾವು ಏಕೇನು ವ್ಯಕ್ತಿನಿಷ್ಠ ಪರೀಕ್ಷೆಗಳು, ಅದೇ ರೀತಿಯಾಗಿ ವಸ್ತುನಿಷ್ಠ ಪರೀಕ್ಷೆಗಳು, ಪ್ರಕ್ಷೇಪಣ ತಂತ್ರಗಳು ಅಂತ ನೋಡ್ತಾ ಹೋಗ್ತೀವಿ. ಏನು ನಾವು TAT ಆಗಿರಲಿ, ರೋರ್ ಶಾಕ್ ಆಗಿರಲಿ, ಅದೇ ರೀತಿಯಾಗಿ ವಾಕ್ಯ ಪೂರೈಕೆ ಪರೀಕ್ಷೆಗಳಾಗಿರಲಿ, ಪದ ಸಂಯೋಜನೆ ಪರೀಕ್ಷೆಗಳಾಗಿರಲಿ, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗ್ತೀವಿ. ಹಾಗೆ ಮಾನಸಿಕ ಸಂಘರ್ಷ ಅಂದ್ರೆ ಘನ ಘರ್ಷಣೆ, ಓಕೆನಾ, ಧನ ಘರ್ಷಣೆ, ಧನ ಮತ್ತೆ ಋಣ ಘರ್ಷಣೆ, ಇವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಹೌದಾ? ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ, ಇಲ್ಲೇನಾಗುತ್ತೆ, ಒಂದಿಷ್ಟು ಘರ್ಷಣೆಗಳು ಬಂದಾಗ ಅದನ್ನ ನಾವು ಆಗಮ ಘರ್ಷಣೆ ಅಂತೀವಿ, ಆಗಮ ಅಪಗಮ ಘರ್ಷಣೆ ಅಂತ ಬರ್ತಾ ಹೋಗುತ್ತೆ. ಜೊತೆಗೆ ಅಲ್ಲೊಂದು ಬರ್ತಾ ಹೋಗುತ್ತೆ ಅಪಗಮ ಘರ್ಷಣೆ ಅಂತ. ಈ ರೀತಿಯಾಗಿ ನಾವು ಘರ್ಷಣೆಗಳು ಸಂಬಂಧಪಟ್ಟಾಗಿ ಮಾತಾಡ್ತಾ ಹೋಗ್ತೀವಿ. ಅವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಜೊತೆಗೆ ಹೊಂದಾಣಿಕೆ ತಂತ್ರಗಳು ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರುವಂತದ್ದು ಪ್ರಮುಖವಾಗಿ ಇಲ್ಲಿ ಅಂದ್ರೆ ಲೈಕ್ ದಮನ ಅಂದ್ರೆ ಏನು, ಓಕೆನಾ, ದಮನಕ್ಕೂ ಮತ್ತು ಅದುಮಿಡುವುದಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಏನು, ಅದನ್ನು ಕೂಡ ಅನೇಕ ಬಾರಿ ನಾನು ಚರ್ಚೆಯನ್ನು ಮಾಡಿದ್ದೇನೆ. ಹಾಗೆ ಇಮ್ಮರಳುವಿಕೆ, ಅಗಲಗನಸು, ಪ್ರಕ್ಷೇಪಣೆ, ತರ್ಕಸಮ್ಮತಗೊಳಿಸುವಿಕೆ, ಇದೇ ರೀತಿಯಾಗಿ ಪ್ರಮುಖವಾಗಿ ಬರುವಂಥದ್ದು ಉದಾತ್ತೀಕರಣ, ಓಕೆನಾ. ಹಾಗೆ ಪ್ರಮುಖವಾಗಿ ಬರೋದು ಮತ್ತೊಂದು ಬರುತ್ತೆ ಅನನ್ಯತೆ ಅಂತ ಬರ್ತಾ ಹೋಗುತ್ತೆ. ಇವೆಲ್ಲವನ್ನು ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಹೊಂದಾಣಿಕೆ ತಂತ್ರಗಳು ಮತ್ತು ರಕ್ಷಣೆ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇದ್ರ ಮೇಲೂ ಸುಮಾರು ಪ್ರಶ್ನೆಗಳನ್ನ ಕೇಳಿದರೆ ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ನೇರವಾದ ಪ್ರಶ್ನೆಗಳು ಬರ್ತಾ ಇರುತ್ತೆ, ನೆನ್ಪಿಟ್ಕೊಬೇಕಾಗುತ್ತೆ. ಪ್ರಮುಖವಾದ ಟಾಪಿಕ್ ಇದ್ರು ಕೂಡ. ಓಕೆ, ನೆಕ್ಸ್ಟ್ ಪ್ರಮುಖವಾಗಿ ಶೈಕ್ಷಣಿಕ ಮೌಲ್ಯಮಾಪನ ಮೇಲೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಇದು ಪರೀಕ್ಷೆಯಿಂದ ಏನಾಗುತ್ತೆ, ಈ ಒಂದು ಟಾಪಿಕ್ ಇಂದ ಪ್ರಶ್ನೆಗಳು ಬರ್ತಾ ಇರುತ್ತೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ CCA ಮೇಲೆ. ಹಾಗೆ ಮೌಲ್ಯಮಾಪನದ ವಿಧಗಳು ಅಂದ್ರೆ ಇಲ್ಲಿ ಏನಾಗುತ್ತೆ, ಸಂಕಲನಾತ್ಮಕ, ಅದೇ ರೀತಿಯಾಗಿ ಸಂಕಲನಾತ್ಮಕ ಮೌಲ್ಯಮಾಪನ, ಹಾಗೆ ಮತ್ತೊಂದು ಬರ್ತಾ ಹೋಗುತ್ತೆ ರೂಪಣಾತ್ಮಕ ಮೌಲ್ಯಮಾಪನ, FA1, SA1, SA2, FA1, FA2, FA3, FA4 ಅವುಗಳ ಲಕ್ಷಣಗಳನ್ನು ಹೇಗ್ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ. ನೈದಾನಿಕ ಪರೀಕ್ಷೆ ಅಂದ್ರೆ ಏನು, ಜೊತೆಗೆ ಪ್ರಮುಖವಾಗಿ ಬರುವಂತದ್ದು ಮೊದಲಿಗೆ ಬರುವಂತದ್ದು ಈ ಒಂದು ಲೈಕ್ ನಾವು ಬ್ರಿಡ್ಜ್ ಕೋರ್ಸ್ ಅನ್ನ ಮಾಡ್ತಾ ಹೋಗ್ತೀವಿ, ಸೇತು ಬಂಧವನ್ನ ಮಾಡ್ತಾ ಹೋಗ್ತೀವಿ, ಓಕೆನಾ. ಅಲ್ಲಿ ಪ್ರೀ ಟೆಸ್ಟ್ ಅಂತೀವಿ, ಪೋಸ್ಟ್ ಟೆಸ್ಟ್ ಅಂತೀವಿ, ಇವೆಲ್ಲವನ್ನು ಕೂಡ ಪ್ರಶ್ನೆಗಳ ಕೇಳ್ತಾ ಹೋಗ್ತಾರೆ. ಸಾಧನಾ ಪರೀಕ್ಷೆಗಳು ಸಂಬಂಧಪಟ್ಟ ಕೇಳ್ತಾ ಹೋಗ್ತಾರೆ. ಶಿಕ್ಷಕ ನಿರ್ಮಿತ ಪರೀಕ್ಷೆಗಳು, ಜೊತೆಗೆ ಒಂದಿಷ್ಟು ವೈಜ್ಞಾನಿಕವಾಗಿ ರೂಪಿತವಾದಂತಹ ಪರೀಕ್ಷೆಗಳ ಬಗ್ಗೆ, ಸಾಧನಾ ಪರೀಕ್ಷೆನ ಅಳೆಯುವಂತಹ ಲಕ್ಷಣಗಳು, ಸಮಂಜಸತೆ, ವಸ್ತುನಿಷ್ಠತೆ, ವಿಶ್ವಾಸನೀಯತೆ, ಇವೆಲ್ಲವನ್ನು ಕೂಡ ಕೇಳ್ತಾ ಹೋಗ್ತಾರೆ. ಹಾಗೆ ಸಾಮರ್ಥ್ಯ ಆಧಾರಿತ ಮತ್ತು ಪ್ರಮಾಣ ಆಧಾರಿತ ಪರೀಕ್ಷೆಗಳು ಅಂತ ಬರ್ತಾ ಹೋಗ್ತವೆ, ಇದನ್ನು ಕೂಡ ಕೇಳ್ತಾರೆ. ಜೊತೆಗೆ ನೈದಾನಿಕ ಪರೀಕ್ಷೆಗಳನ್ನ ಯಾರು ಕಲಿಕೆಯಲ್ಲಿ ಯಾವ ಸಾಮರ್ಥ್ಯದಲ್ಲಿ ಹಿಂದುಳಿದ್ದಾರೆ ಪತ್ತೆಗೋಸ್ಕರ ಪತ್ತೆಯನ್ನ ಹಚ್ಚಿ ಅವ್ರಿಗೊಂದಿಷ್ಟು ಪರಿಹಾರ ಬೋಧನೆಯನ್ನ ಮಾಡ್ತಾ ಹೋಗ್ತೀವಿ ಅಲ್ವಾ. ಎಲ್ಲವನ್ನು ಕೂಡ ಈ ಒಂದು ಶೈಕ್ಷಣಿಕ ಮೌಲ್ಯಮಾಪನದ ಅಡಿಯಲ್ಲಿ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಅನೇಕ ಬಾರಿ ಏನಾಗಿದೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ನೆನಪಲ್ಲಿಡಬೇಕಾಗುತ್ತೆ ನಿಮ್ಗೆ ಆಲ್ರೆಡಿ. ಯಾಕೆಂದ್ರೆ ಇದನ್ನ ಯಾರಾದ್ರೂ ಕೂಡ TET ಕ್ವಶನ್ ಪೇಪರ್ಸ್ ಅನ್ನ ನೀವು ಅನಾಲಿಸಿಸ್ ಮಾಡಿರ್ತಾರೆ, ಮ್ಯಾಕ್ಸಿಮಮ್ ಈ ಟಾಪಿಕ್ ಎಲ್ಲ ಹೇಳ್ತೀರಿ, ನಿಮ್ ತಲೆಗೆ ಬರ್ತಾ ಇರುತ್ತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದು. ಓಕೆನಾ. ನೆಕ್ಸ್ಟ್ ಪ್ರಮುಖವಾಗಿ ಮತ್ತೊಂದು ಟಾಪಿಕ್, ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸಮೂಹ ಗತಿಶಾಸ್ತ್ರ. ಇಲ್ಲಿ ಸಮಾಜ ಮಿತಿ ಅಂತ ಬರುತ್ತೆ. ಸಮಾಜ ಮಿತಿಯನ್ನ ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಆಗಿತ್ತು HST ಅಲ್ಲಿ, JL ಮೊರಿನೋ. ಅದು ಕೂಡ ವೆರಿ ಇಂಪಾರ್ಟೆಂಟ್. ತರಗತಿ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ ಮತ್ತು ಶಿಸ್ತಿಗೆ ಸಂಬಂಧಪಟ್ಟಂತ ವಿಚಾರಗಳು, ಶಿಕ್ಷಕರ ಪಾತ್ರ, ಪ್ರಜಾಪ್ರಭುತ್ವ ಶಿಸ್ತಿನ ವಿಧಾನಗಳು ಯಾವ್ಯಾವು, ಶಾಲಾ ಮಾರ್ಗದರ್ಶನ ಆಗಿರಲಿ, ಸಮಾಲೋಚನೆ ಆಗಿರಲಿ, ಮತ್ತೆ ಸಮಾಜ ಮಿತಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸ್ಟಾರ್, ನಕ್ಷತ್ರ ಅಂದ್ರೆ ಅದರ ಅರ್ಥ ಏನು, ಎಲ್ಲರೂ ಇಷ್ಟಪಡುವಂತ ವ್ಯಕ್ತಿಯನ್ನ ಏನಂತ ಕರೀತಾರೆ, ಅತ್ಯಂತ ಒಳವೃತ್ತದಲ್ಲಿರುವಂತವ್ನ ಏನಂತ ಕರೀತಾರೆ, ನಕ್ಷತ್ರ, ಸ್ಟಾರ್ ಅಂತ ಕರೀತಾರೆ. ಓಕೆನಾ. ಒಬ್ಬಂಟಿ ಇರ್ತಾನೆ ಹೊರ ವೃತ್ತದ ಆಚೆ, ಇವೆಲ್ಲವೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಓಕೆನಾ. ಇವೆಲ್ಲವೂ ಕೂಡ ನಾನೆಲ್ಲ ಹೇಳ್ತಾ ಹೋದೆ, ಇವೆಲ್ಲವೂ ಕೂಡ ಪ್ರಮುಖವಾಗಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಟಾಪಿಕ್ಗಳು. ಇವು ಟಚ್ ಮಾಡಲೇಬೇಕು ನೀವು. ಇವುಗಳನ್ನ ಹೊರತುಪಡಿಸಿದ್ರೆ ಸುಮಾರು ಸಬ್ ಟಾಪಿಕ್ಗಳಿದಾವೆ. ಅವುಗಳನ್ನ ಮುಟ್ಟಕ್ಕಿಂತ ಮುಂಚೆ ಇವುಗಳನ್ನ ನೀವು ಜಸ್ಟ್ ನಾನು ಹೇಳಂತ ಎಲ್ಲಾ ವಿವರಣೆಗಳನ್ನ ಕೇಳಿಸ್ಕೊಂಡು ನೀವು ಅವುಗಳನ್ನ ನೋಡ್ಕೊಂತ ಹೋಗಿ ನಿಮಗೆ ತಲೆಗೆ ಬರ್ತಾ ಹೋಗುತ್ತೆ. ಅತ್ಯಂತ ಸುಲಭವಾಗಿದ್ದಾವೆ. ಆ ಥರ ಏನು ನೀವು ಕಬ್ಬಿಣದ ಕಡಲೆ ನೋಡೋದಕ್ಕೆ ಮಾತ್ರ, ಅದನ್ನ ಈಸಿಯಾಗಿ ನಾವು ಏನಾದರೂ ಕೂಡ ಅದನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಾನಾಗಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ತಾನಾಗಿ ಅದು ನಿಮ್ಗೆ ಏನಾಗ್ತಾ ಹೋಗುತ್ತೆ, ತುಂಬಾ ವೆರಿ ಹೇಳಿದ್ನಲ್ಲ, ಬೇರೆ ಎಲ್ಲಾ ಸಬ್ಜೆಕ್ಟ್ಗಿಂತ ತುಂಬಾ ಇಂಟ್ರೆಸ್ಟಿಂಗ್, ನಾವು ಕಲಿಯೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ನಮ್ಮ ಸ್ವಂತ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಬರುವಂತ ಅನೇಕ ರೀತಿಯ ಘಟನೆಗಳಾಗಿರ್ಲಿ, ಆಗುಹೋಗುಗಳಾಗಿರ್ಲಿ, ಎಲ್ಲವನ್ನ ರೂಪಿಸಿ ಬಂದಿರುತ್ತದೆ ಈ ಶೈಕ್ಷಣಿಕ ಮನೋವಿಜ್ಞಾನ. ಓಕೆನಾ. ನಮ್ಮನ್ನು ಒಳಗೊಂಡಂತೆ ಬಂದಿರುತ್ತದೆ ಈ ಶೈಕ್ಷಣಿಕ ಮನೋವಿಜ್ಞಾನ. ಹಾಗಾಗಿ ಅತ್ಯಂತ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ, ಇಂಟ್ರೆಸ್ಟಿಂಗ್ ವಿಚಾರ ಇದೆ, ವಿಷಯ ಇದೆ. ಓದ್ತಾ ಹೋಗಿ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಇನ್ನೂ ಕಷ್ಟ ಆಗ್ತದೆ ಅಂದ್ರೆ ಹೇಳಿದ್ನಲ್ಲ, ಜಸ್ಟ್ ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಹೋಗಿ 100% ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನನ್ನ ಪ್ರಕಾರ ಇಷ್ಟು ಪ್ರಮುಖವಾಗಿರುವಂಥ 9 ಟಾಪಿಕ್ಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ
ಶೈಕ್ಷಣಿಕ ಮನೋವಿಜ್ಞಾನ ಅತ್ಯಂತ ಸುಲಭ ಆಗುತ್ತೆ. ಇದರಲ್ಲಿ ನಿಮ್ಗೆ ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಸುಲಭ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳಿದಂತೆ ಅವೆರಡು ಒಂದಿಷ್ಟು ವಿಷಯಗಳನ್ನ ಅಥವಾ 2 ಬುಕ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗಿ. ಒಂದು KM ಸುರೇಶ್ ಅವ್ರದ್ದು, ಮತ್ತೊಂದು ವಾಮದೇವಪ್ಪ ಅವರು ಇಂಗ್ಲಿಷ್ ಮೀಡಿಯಂ ಅಲ್ಲಿ SK ಮಂಗಳನ್ನ ನೀವು ಫಾಲೋ ಮಾಡ್ತಾ ಹೋಗಿ. ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತಾ ಹೋಗಿ. ಯಾರಾದ್ರೂ ಕೂಡ ನೀವು ಪೇಯ್ಡ್ ಕ್ಲಾಸ್ ತಗೊಂಡಿಲ್ಲ ಅಂದ್ರೆ, ಪೇಯ್ಡ್ ಕ್ಲಾಸ್ ತಗೊಂಡ್ರೆ ಇವೆಲ್ಲವನ್ನು ಸೇರಿಸಿ ನಾನು ಆಲ್ರೆಡಿ ಕ್ಲಾಸಸ್ ಅನ್ನ ಮಾಡಿದ್ದೇನೆ. ಪ್ರತಿ ಟಾಪಿಕ್ ಕೂಡ ಅತ್ಯಂತ ಸರಳವಾಗಿ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ನಾನು ನಿಮಗೆ ಮಾಡ್ಕೊಟ್ಟಿದ್ದೇನೆ. ಸೊ ಅಲ್ಲಿ ನೀವು ಫಾಲೋ ಮಾಡುವುದು ಅಂತ ಹೇಳ್ತಾ, ಸೊ ನನ್ನ ಪ್ರಕಾರ ಒಂದಿಷ್ಟು CDP ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ಲೂ ಪ್ರಿಂಟ್ ರೀತಿ ನಿಮ್ಮ ತಲೆಗೆ ಎಲ್ಲವೂ ಕೂಡ ಈಗ ಬಂದಿರುತ್ತೆ. ಎಸ್, ಇಷ್ಟೇ ನನ್ನ ಹತ್ರ. ಸೊ ಇಷ್ಟೇ 100% ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಒಂದಿಷ್ಟು ಬೂಸ್ಟ್ ಅನ್ನು ಕೊಟ್ಟಿದೆ ಅಂತ ಭಾವಿಸ್ತೀನಿ. CDP ಗೆ ಸಂಬಂಧಪಟ್ಟಂತೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲೂ ಕೂಡ ಜಾಯಿನ್ ಆಗಿ ನಿಮ್ಗೆ ಅನೇಕ ಮಾಹಿತಿಗಳು ಸಿಗುತ್ತೆ. ನಿಮ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೊ ಈ ಒಂದು ಆಫರ್ ಕೂಡ ಎಂಡ್ ಆಗ್ತಿದೆ. ಸೊ ಯಾರಾದ್ರೂ ಕೂಡ ಜಾಯಿನ್ ಆಗಿದ್ರೆ ಜಾಯಿನ್ ಆಗಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ತರಗತಿಯನ್ನ ಮುಕ್ತಾಯ ಮಾಡ್ತಿದ್ದೀನಿ. ಸೊ ಧನ್ಯವಾದಗಳು.